ಕರ್ನಾಟಕದ ಇತಿಹಾಸದಲ್ಲಿ ನಾವಾದ್ರೆ ಇದನ್ನ ಈ ಅನೈತಿಕ ಸಂಬಂಧವನ್ನ ಪ್ರಮೋಟ್ ಮಾತ್ರ ಮಾಡ್ತಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಏನಂತ ಹೇಳ್ಕೊಂಡಿದ್ದಾನೆ ಅಂದ್ರೆ, ಮಗಳನ್ ಒಲ್ಲನ್, ಮಗಳು ಬೇಡ ನನಗೆ, ಮಾಮಿಯೋಳು ಅಂದ್ರೆ ಅತ್ತೆ ಬೇಕು ಅಂತ ಬರ್ಕೊಂಡಿದ್ದಾನೆ. ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ತುಂಬಾನೇ ಸ್ವಾರಸ್ಯಕರವಾದ ಅನೇಕ ಸಂಗತಿಗಳು ಸಿಗುತ್ತೆ. ನೀವು ಕನ್ನಡಿಗರ ಸಾಧನೆನ ಯಾವ ತರ ಅನ್ಕೋಬೇಕು ಅಂದ್ರೆ, ಒಂದು ತಕ್ಕಡಿನ ನೀವು ಕಲ್ಪನೆ ಮಾಡ್ಕೋಬೇಕು. ಒಂದು ತಕ್ಕಡಿನಲ್ಲಿ ಒಂದ್ ಕಡೆಗೆ ಕನ್ನಡಿಗ ಕರ್ನಾಟಕ ಅಂತ ಇಟ್ಬಿಡ್ಬೇಕು ಹಿಂಗೆ. ಇನ್ನೊಂದು ತಕ್ಕಡಿನಲ್ಲಿ ನೀವು ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಮರಾಠಿ ಎಲ್ಲಾರನ್ನೂ ಬಿಟ್ರೆ ಇದು ಹಿಂಗೆ ಸಮಾನವಾಗಿರುತ್ತೆ. ಯಾಕೆಂದ್ರೆ ನಮ್ಮ ಇತಿಹಾಸ ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ. ಕರುನಾಡ ತಾಯಿ ಸದಾ ಚಿನ್ಮಯಿ. ಸರ್, ಹಾಗೆ ಇನ್ನೊಂದು ಶಾಸನ ಇದೆ. ಇದು ತುಂಬಾನೇ ಒಂದು ಕುಚೋದ್ಯದ ಶಾಸನ. ಯಾವುದೇ ಒಂದು ಭಾಷೆ ಅದರಲ್ಲಿ ಎಲ್ಲವೂ ಇರಬೇಕು. ಈಗ ಹೆಂಗೇನೆ ನಾವು ತಿನ್ನೋಂಥ ಇದರಲ್ಲಿ ಉಪ್ಪು, ಖಾರ, ಮಸಾಲೆ ಪ್ರತಿಯೊಂದು ಇದ್ರೇನೆ ಅದು ಊಟ ಅನ್ನಿಸ್ಕೊಳ್ಳೋದು. ಕರೆಕ್ಟ್. ಯಾವುದೇ ಒಂದು ಕಮ್ಮಿ ಆಗ್ಬಿಟ್ರು ನಮ್ಗೆ ಅನ್ಸಲ್ಲ. ಕನ್ನಡ ಭಾಷೆಯ ಒಂದು ಶ್ರೇಷ್ಠತೆ ಏನಂದ್ರೆ, ಕನ್ನಡದಲ್ಲಿರುವಂಥ ಬೈಗುಳಗಳು. ಈಗ ಎಷ್ಟೋ ಭಾಷೆಗಳಲ್ಲಿ ಬೈಗುಳನು ಬರಲ್ಲ. ಕನ್ನಡ ಒಂದು ಪರಿಪೂರ್ಣವಾದ ಭಾಷೆ, ಅದ್ರಲ್ಲಿ ಎಲ್ಲವೂ ಇದೆ. ಆಕ್ಚುಲಿ ಹಾವಾದ್ರೂ ಕಚ್ಚಬಾರ್ದ ಕಾವ್ಯಗಳಲ್ಲೇ ಬೈಗಳಿದೆ ನೋಡಿ. ಹೌದು. ಸೊ ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಏನಂತ ಹೇಳ್ಕೊಂಡಿದ್ದಾನೆ ಅಂದ್ರೆ, ಇವನ ಹೆಸರು ಬಂದು ಒಕ್ಕಸಿ ದೇವ ಅಂತ. ಒಕ್ಕಸಿ ದೇವ ಇವನು ಹೇಳ್ಕೊತಾನೆ, ಮಗಳನ್ ಒಲ್ಲನ್ ಮಾಮಿಯೋಳ್ ಸುಂಡುವೋನ್ ಅಂತ ಹೇಳ್ಕೊಂಡಿದ್ದಾನೆ. ಮಗಳನ್ ಒಲ್ಲನ್, ಮಗಳು ಬೇಡ ನನಗೆ, ಮಾಮಿಯೋಳು ಅಂದ್ರೆ ಅತ್ತೆ ಬೇಕು ಅಂತ ಬರ್ಕೊಂಡಿದ್ದಾನೆ. ಹೌದು. ಯಾವ ಸ್ವಲ್ಪ ಕಿಲಾಡಿ ಅವನು ಅಂದ್ರೆ ನೋಡಿ, ಶಾಸನ ಇದೆ ಇದು. ಅದಿದೆ. ಹೌದು, ಅದೇ ಹೇಳಿದ್ದು. ಕನ್ನಡದ ಇತಿಹಾಸವನ್ನು ನಾವು ನೋಡ್ಬೇಕಂದಾಗ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ತುಂಬಾನೇ ಸ್ವಾರಸ್ಯಕರವಾದ ಅನೇಕ ಸಂಗತಿಗಳು ಸಿಗತ್ತೆ. ಅದ್ರಲ್ಲಿ ಇದು ನನ್ಗೂ ಯಾವಾಗ್ಲೂ ಅನಿಸ್ತಾ ಇರತ್ತೆ, ಈ ಒಕ್ಕಸಿ ದೇವ ಯಾರಿರ್ಬೋದು ಅವನೊಂದ್ಸರಿ ನೋಡ್ಬೇಕು ಅಂತ ನಂಗೆ ತುಂಬಾನೇ ಇದಿದೆ. ಅಂದ್ರೆ ನನ್ಗನ್ಸಿದ್ದು, ಈ ಶಾಸನ ಹಾಕ್ಸಿದ್ನಲ್ಲ, ಮನೆಗೆ ಹೋದಾದ್ಮೇಲೆ ಅವ್ರ ಹೆಂಡತಿ ಯಾವ ರೀತಿ ಮಾಡಿರ್ಬೋದು, ಇವನಿಗೆ ಬುರುಡೆಗೆ ಏನಾದ್ರು ಬಿಸಿನೀರು ಕಾಯಿಸಿದ್ರ, ಏನಾಗಿದೆ ಅನ್ನೋದೇ ನನ್ಗೆ ಇವಾಗವರೆಗೂ ಯೋಚನೆ ಆಗಲ್ಲ. ಆ ರೀತಿ ಒಂದು ಶಾಸನವನ್ನ ಒಕ್ಕಸಿ ದೇವ ಬರ್ಸ್ಕೊಂಡಿದ್ದಾರೆ. ಟಚ್ ಮಾಡ್ಬಿಟ್ಟೆ ಒಕ್ಕಸಿ ದೇವ, ಟಚಿಂಗ್ ಮೈ ಆರ್ಟಿಯಾ. ಸೊ ಹಾಗಾಗಿ ತಪ್ಪದು ಅಲ್ಲ, ಅದು ತಪ್ಪು. ಈ ಯಾವುದೇ ಕಾಲದಲ್ಲಿ ಬೇರೆ ಅರ್ಥದಲ್ಲೂ ಬರ್ಸ್ಕೊಂಡಿರ್ಬೋದು, ಇರಬಹುದು, ರೆಸ್ಪೆಕ್ಟ್ ಹರ್ ಅನ್ನೋ ರೀತಿನೂ ಬರ್ಸ್ಕೊಂಡಿರ್ಬೋದು. ಆದ್ರೆ ಮಗಳು ಬೇಡ ಅಂತ ಹೇಳಿದಾನಲ್ಲ, ನಂಗೆ ಮಗಳು ಒಲ್ಲನ್ ಅಂತ ಹೇಳಿ ಯಾಕಂಗ್ ಮಾಡಿದೆ ಪಬ್ಲಿಕ್ ಅಳು ಬರ್ಸ್ತೀರ. ಏನೇ ಇದ್ರು ಒಂದು ಕನ್ನಡದ ಒಂದು ಇತಿಹಾಸ ನಾವು ನೋಡ್ಬೇಕಂದ್ರೆ ನಮ್ಗೆ ಎಲ್ಲವೂ ಸಿಗತ್ತೆ. ಈಗ ಎಷ್ಟೋ ಭಾಷೆಯವ್ರಿಗೆ ಅವ್ರ ಇತಿಹಾಸ ನಾವು ತಿಳ್ಕೊಳಕ್ಕೆ ಆಗಲ್ಲ, ಅಂದ್ರೆ ಶಾಸನಗಳಿರಲ್ಲ, ಗೊತ್ತಲ್ಲ. ನಮ್ಮ ಕನ್ನಡದಲ್ಲಿ ನಾವು ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದನ್ನು ನೋಡ್ಬೋದು. ಅದಕ್ಕೆ ಹೇಳಿದ್ದು, ನಮ್ಮ ಭಾಷೆ, ನಮ್ಮ ಕನ್ನಡ ಅನ್ನೋದು ಅಷ್ಟೊಂದು ಶ್ರೇಷ್ಠವಾದ ಭಾಷೆ. ನಮ್ಮ ಭಾಷೆನಲ್ಲಿ ಇಲ್ದೇ ಇರೋದು ಏನೂ ಇಲ್ಲ. ಸೊ ಪ್ರತಿಯೊಬ್ರು ಕನ್ನಡಿಗರು ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಮಾಡ್ಕೋಬೇಕು. ಯಾಕೆಂದ್ರೆ ಒಂದ್ ಕಡೆ ಬೇರೆಯವ್ರಿಗೆ ಇತಿಹಾಸ ಇಲ್ಲ, ಬೇರೆಯವ್ರಿಗೆ ಹೇಳ್ಕೊಳಕ್ಕೆ ಏನೂ ಇಲ್ಲ. ಕನ್ನಡದವ್ರಿಗೆ ಎಂತೆಂಥ ವಿಷಯಗಳಿದೆ ಹೇಳ್ಕೊಳ್ಳೋವಂಥದ್ದು. ಹಾಗಾಗಿ ಇಂತೆಂಥ ವಿಷಯಗಳನ್ನು ಮುನ್ನೆಲೆಗೆ ತರಬೇಕಾಗಿ ಕೂಡ ನಾನು ಈ ಒಂದು ವಿಡಿಯೋ ಮೂಲಕ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ನಾವಾದರೆ ಇದನ್ನು, ಈ ಅನೈತಿಕ ಸಂಬಂಧವನ್ನು ಪ್ರಮೋಟ್ ಮಾತ್ರ ಮಾಡ್ತಿಲ್ಲ. ಮತ್ತೆ ಇದನ್ನು ಹೇಳ್ಬಿಟ್ಟಿದ್ದೀನಿ, ನಾವು ಕಲಾ ಮಾಧ್ಯಮದಲ್ಲೇ ನಾವು ಯಾವುದೇ ಅನೈತಿಕ ಸಂಬಂಧವನ್ನು ನಾವು ಪುಷ್ ಮಾಡ್ತಿಲ್ಲ ಅಥವಾ ಅದನ್ನು ಪ್ರಮೋಟ್ ಮಾಡ್ತಿಲ್ಲ. ಬಟ್ ಶಾಸನದಲ್ಲಿ ಒಂದು ಕುಚೋದ್ಯ ನಡೆದಿದೆ, ಅದನ್ನು ಹಾಗೆ ಹೇಳೋಕ್ಕೆ ಅಂತ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದು ಇದೆಲ್ಲ ಹುಡುಕಿದ್ರಿ ಡಾಕ್ಯುಮೆಂಟ್ ಎಲ್ಲ ಹೇಳ್ತಂದ್ರಿ? ಇದೆಲ್ಲ ಬಂದು ನಿಮಗೆ ದ ಇನ್ಸ್ಕ್ರಿಪ್ಷನ್ ಆಫ್ ಚಾಲುಕ್ಯಸ್ ಆಫ್ ಬಾದಾಮಿ ಅಂತ ಒಂದು ICHR ಅವರು ಬಿಡುಗಡೆ ಮಾಡಿರುವಂಥ ಒಂದು ಪುಸ್ತಕದಲ್ಲಿ ಬಾದಾಮಿ ಚಾಲುಕ್ಯರ ಎಲ್ಲ ಶಾಸನಗಳು ದಾಖಲೆ ಇದೆ. ಆ ಶಾಸನಗಳಿಂದ ನಾನು ನಿಮಗೋಸ್ಕರ ಹಿಕ್ಕೊಂಡ್ಬಂದಿರೋಂಥ ಒಂದಷ್ಟು. ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ, ಅವ್ರ ಪುಸ್ತಕ ತೊಗೊಂಡು ಓದಿ, ಡೌಟ್ ಬಂದರೆ ನೀವು ಬಂದು ನೋಡಿ ಅಂತ ಕೇಳ್ಕೊತೀನಿ. ಸೂಪರ್. ಒಕ್ಕಸಿ ದೇವನ್ ಈ ಒಂದು ಗುಡಿಯ ರಚನೆ ನೋಡಿದಾಗ ಒಟ್ಟಾರೆ 10 ಕಂಬಗಳಿದೆ. ನಾನು ಮುಂದೆ ಕೂಡ ನಿಮಗೆ ಸಾಕಷ್ಟು ಬಾದಾಮಿ ಚಾಲುಕ್ಯರ ಒಂದು ಕಂಬಗಳನ್ನ ತೋರಿಸ್ತೀನಿ. ಬಾದಾಮಿ ಚಾಲುಕ್ಯರ ಕಂಬಗಳು ಈ ಸ್ಕ್ವೇರ್ ಶೇಪ್ ಇರುತ್ತೆ. ಅಂದ್ರೆ ಇನಿಷಿಯಲಿ ಸ್ಕ್ವೇರ್ ಇರುತ್ತೆ, ಆಮೇಲೆ ನಿಧಾನಕ್ಕೆ ದುಂಡಾಗುವ ಒಂದು ಪರಿವರ್ತನೆ ತೋರಿಸುತ್ತೆ. ಅದರ ಬೇರೆ ಗುಡಿಗಳಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ರೆಕ್ಟಾಂಗ್ಯುಲರ್ ಆಗಿದೆ, ಅಲ್ಲ ಸಾರಿ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ, ಚೌಕಾಕಾರದಲ್ಲಿ. ಹಾಗೆ ನಿಮ್ಮ ಮೇಲ್ಗಡೆ ನೋಡಿದ್ರೆ ಮಿಥುನ ಶಿಲ್ಪಗಳಿದೆ ಮೇಲ್ಛಾವಣಿನಲ್ಲಿ. ಅದಾ? ಹೌದು. ಓಕೆ. ಹಾಗೆ ನೀವು ಬಂದರೆ ಇಲ್ಲಿ ನಿಮಗೆ 5 ಎಡೆಗಳನ್ನು ಎತ್ತಿರುವಂತಹ ಆದಿಶೇಷನ ಒಂದು ಉಬ್ಬು ಶಿಲ್ಪ ನೀವು ನೋಡ್ಬೋದು ಮೇಲ್ಗಡೆಗೆ. ಸರ್, ಈ ಗುಹಾಲಯ ಬಾದಾಮಿನಲ್ಲೂ ಇದಾವಲ್ಲ? ಬಾದಾಮಿನಲ್ಲಿದೆ. ಬಾದಾಮಿನಲ್ಲಿ ಅಲ್ಲ, ಸಾಕಷ್ಟು ಗುಡಿನಲ್ಲಿ ಕಂಡುಬರುತ್ತೆ, ಅದರಲ್ಲಿ ಇದು ಒಂದು. ಹಾಗೆ ನೀವು ಒಳಗಡೆಗೆ ಬಂದರೆ ಇದ್ದಿರೋ ಈ ಸ್ಥಳ ನೀವೇನು ನೋಡೋದ್ರಲ್ಲ, ಇದನ್ನ ತೆರೆದ ಮಂಟಪ ಅಂತ ಹೇಳ್ತಾರೆ. ಇದನ್ನ ರಂಗಮಂಟಪ ಅಂತ ಹೇಳ್ಬೋದು, ಅಥವಾ ಸಭಾ ಮಂಟಪ ಅಂತಾನೂ ಹೇಳ್ಬೋದು. ಈ ಸಭಾ ಮಂಟಪದಲ್ಲಿ ನಿಮಗೆ ಸುಮಾರು 6 ಕಂಬಗಳಿದೆ. ನೀವು ನೋಡ್ಬೋದು, 6 ಕಂಬಗಳ ಒಂದು ಸಭಾ ಮಂಟಪ. ಇನ್ನು ತ್ರಿಕೂಟ ಮಾದರಿಯ ಗುಡಿ ಇದು ಅಂತ ನಾನು ಹೇಳಿದ್ದೆ. ಏನಕ್ಕೆ ತ್ರಿಕೂಟ ಮಾದರಿಯ ಗುಡಿ ಅಂದರೆ, ಇಲ್ಲಿ 3 ಗುಡಿಗಳಿದೆ ಅಂತ. ಇವತ್ತಿಗೆ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಬರೀ ಶಿವನ ಮಾತ್ರ ಪೂಜೆ ಮಾಡ್ತಿದ್ದಾರೆ. ಇದೊಂದನ್ನು ಉಳಿಸ್ಕೊಂಡಿದ್ದಾರೆ. ಇನ್ನು ಎಡಭಾಗಕ್ಕೆ ಬಂದರೆ ನೋಡಿ, ಇದೊಂದು ಗರ್ಭಗುಡಿ ಆಯ್ತಾ ಇವಾಗ? ಹೌದು.
ಈಗ ಎಡಗಡೆ ಭಾಗ ನೋಡಿ, ಇಲ್ಲೊಂದು ಗರ್ಭಗುಡಿ ಇದೆ. ಓಕೆ. ಇವತ್ತಿಗೆ ಅದನ್ನು ಇದು ಮಾಡಿಬಿಟ್ಟಿದ್ದಾರೆ, ಗ್ಯಾರೇಜ್ ಥರ ಮಾಡಿ ಏನೋ ಡಂಪ್ ಮಾಡಿದ್ದಾರೆ, ಕಸ ತುಂಬ ಜಾಗ ಮಾಡಿದ್ದಾರೆ. ಅಯ್ಯೋ. ಸೊ ಇದು ಶಾಸನದಲ್ಲಿ, ನಾನು ಈಗಾಗಲೇ ತೋರಿಸಿರೋ ಶಾಸನದಲ್ಲೇ ಇದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮಾಡಿದಂತಹ ತ್ರಿಕೂಟ ಮಾದರಿಯ ಗುಡಿ ಅಂತ ಅಲ್ಲಿ ಹೇಳಿದ್ದಾರೆ ಶಾಸನದಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಬಂದು ನಿಮಗೆ ಗರುಡ ಇರೋ ಕಾರಣ ಹಿಂದೆ ಇದು ವಿಷ್ಣುವಿನ ಗುಡಿಯಾಗಿತ್ತು. ಯಾಕಂದ್ರೆ ಗರುಡ ವಿಷ್ಣು ವಾಹನ. ಹೌದು. ಹಾಗೆ ಮತ್ತೊಂದು ಗರ್ಭಗುಡಿನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಯಾವ ಪ್ರದೇಶದಲ್ಲಿ ಯಾವ ಮಾಧ್ಯಮದ ಕಲ್ಲು ಬಳಕೆಯಲ್ಲಿ ಸಿಗ್ತಾ ಇತ್ತು ಅನ್ನೋದಕ್ಕೆ. ಈಗ ನಾವು ಬಾದಾಮಿ ಚಾಲುಕ್ಯರ ಒಂದು ಆರ್ಕಿಟೆಕ್ಚರ್ಗಳು ನೋಡಿದ್ರೆ ಅವರು ಬಳಸಿದ್ದೆಲ್ಲ ಮರಳುಗಲ್ಲು, ಸ್ಯಾಂಡ್ ಸ್ಟೋನ್. ಏನಕ್ಕೆ ಸ್ಯಾಂಡ್ ಸ್ಟೋನ್ ಅಂದರೆ ಈ ಭೂ ಪ್ರದೇಶ ಇದೆಯಲ್ಲ, ಈ ಬಾದಾಮಿ ಸುತ್ತಮುತ್ತ ಇರ್ಬೋದು ಅಥವಾ ಆಲಂಪುರದಲ್ಲಿರ್ಬೋದು, ಆ ಪ್ರದೇಶಗಳೆಲ್ಲ ನಮಗೆ ಕೆಂಪು ಸಿಗುತ್ತೆ. ಅವರು ಕೆಂಪುಕಲ್ಲನ್ನೇ ತೊಗೊಂಡು ಅದನ್ನೇ ಮಾಡಿದ್ದಾರೆ. ಈವನ್ ಕೆಂಪುಕಲ್ಲಲ್ಲಿ ಮಾಡಿರೋದಕ್ಕೆ ಇವತ್ತಿಗೆ ನಿಮಗೆ ಬಾದಾಮಿ ಗುಹೆನಲ್ಲಿರುವಂತಹ ಆ ವಿಷ್ಣು ಮೂರ್ತಿ ಇರ್ಬೋದು, ಬೇರೆ ಮೂರ್ತಿಗಳು ನಿಮ್ಗೆ ಆ ಥರ ನಿಮ್ಗೆ ಈವನ್ ಹೊಯ್ಸಳರು ಗುಡಿನಲ್ಲೂ ಕಾಣಿಸಲ್ಲ. ಬಿಕಾಸ್ ಓನ್ಲಿ ಅದು ಕೆಂಪಾಗಿರೋಕ್ಕೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದೇ ಥರ ನೀವೇನಾದರೂ ಇವ್ರು ನೋಡಿದ್ರೆ ರಾಷ್ಟ್ರಕೂಟರ ಕಾಲಕ್ಕೆ ಲೆಕ್ಕ ಹಾಕಿದ್ರೆ ರಾಷ್ಟ್ರಕೂಟರು ಪ್ರಮುಖವಾಗಿ ಬಳಸಿದ್ದು ಮಾಧ್ಯಮ ಯಾವುದು ಅಂದರೆ ಒಂದು ಸ್ಯಾಂಡ್ ಸ್ಟೋನ್, ಇದನ್ನು ಬಳಸಿದ್ದಾರೆ. ಇನ್ನೊಂದು ಬಜಾಲ್ಟ್ ರಾಕ್ ಅಂತ ಬರುತ್ತೆ. ಬಜಾಲ್ಟ್ ರಾಕ್ ಅಂದರೆ ಅಗ್ನಿಶಿಲೆ. ಈ ಅಗ್ನಿಶಿಲೆಯನ್ನು ಎಲ್ಲೂ ಬಳಸಿದ್ದಾರೆ ಅಂದರೆ ಅವರು ಎಲಿಫೆಂಟನಲ್ಲಿ ಬಳಸಿದ್ದಾರೆ. ಎಲಿಫೆಂಟ ಮತ್ತು ಎಲ್ಲೋರಲ್ಲಿ ಕೈಲಾಸ ಗುಡಿ ಇದೆಯಲ್ಲ, ಅದು ಅಗ್ನಿಶಿಲೆ. ಅಲ್ಲಿ ಆ್ಯಕ್ಚುಲಿ ಚರಣಾದ್ರಿ ಹಿಲ್ ಅಂತ ಒಂದು ಬರುತ್ತೆ. ಆ ಚರಣಾದ್ರಿ ಹಿಲ್ಲನ್ನೇ ಇದು ಕೆತ್ತು ಮಾಡಿರೋವಂಥದ್ದು, ಅದನ್ನೇ ಸುರಂಗ ಕೊರೆದಿರೋದವರು. ಅದೇ ಹೌದು, ಮೇಲಿಂದ ಕೆಳಗಡೆ ಮಾಡ್ಕೊಂಬಂದಿದ್ದಾರಲ್ಲ ಅದು. ಅದಲ್ಲದೆ ಬಂದು ಇದ್ರ ನಂತರ ಬಂದು ನಾವು ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ಬಂದಾಗ ಮತ್ತೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಅಂದರೆ ಅವರು ಕೂಡ ಇದನ್ನು ಬಳಸಿದ್ದಾರೆ, ಯಾವುದೋ ಮರಳುಗಳನ್ನ ಬಳಸಿದ್ದಾರೆ, ಬಜಾಲ್ಟ್ ರಾಕ್ ಅಥವಾ ಅಗ್ನಿಶಿಲೆನ ಬಳಸಿದ್ದಾರೆ. ಅದ್ರ ಜೊತೆಗೆ ಬಂದು ಅವರು ಇದು ಏನಂತಾರೆ ಬಳಪದ ಕಲ್ಲು, ಏನು ಸೋಪ್ ಸ್ಟೋನ್ ಅಂತ ನಾವು ಬಳಸ್ತೀವಲ್ಲ, ಅದನ್ನು ಆಮೇಲೆ ಬಳಸೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೊಂದು ಹೊಯ್ಸಳರ ಕಾಲಕ್ಕೆ ಬಂದಾಗ ಅವ್ರು ಪ್ರಧಾನವಾಗಿ ಬಳಸೋದೇ ಬಳಪದ ಕಲ್ಲು. ಹಂಗಾಗಿ ಹೊಯ್ಸಳರಲ್ಲಿ ಆ ಒಂದು ಕುಸುರಿ ಕೆಲಸ ಜಾಸ್ತಿ ಆಗುತ್ತೆ. ಇನ್ನು ಕರ್ನಾಟಕ ಸಾಮ್ರಾಜ್ಯದ ಕಾಲಕ್ಕೆ ಏನಾದ್ರು ಬಂದರೆ ಅವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಇತ್ತಲ್ಲ, ಪೊಲಿಟಿಕಲಿ ಏನು ನಡೀತಾ ಇತ್ತು ಅಂತ ಲೆಕ್ಕ ಹಾಕಾರೆ, ಅವಾಗ ತಾನು ಇಸ್ಲಾಮಿಕ್ ಇನ್ವೇಷನ್ ಆಗಿರುತ್ತಲ್ಲ. ಇಸ್ಲಾಮಿಕ್ ಇನ್ವೇಷನ್ ಆದಾಗ ಈ ಗುಡಿಗಳನ್ನ ಭಗ್ನ ಮಾಡೋದು ಈಸಿ, ಇದು ಮುರಿದೋಗುತ್ತೆ ಬೇಗ. ಆದರೆ ನಿಮಗೆ ಹಾರ್ಡ್ ಗ್ರಾನೈಟ್ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ತಮಿಳ್ನಾಡಲ್ಲಿ ಈಗ ಪಲ್ಲವರು ಚೋಳರೆಲ್ಲ ಕಟ್ಟಿರೋ ಗುಡಿಗಳು ಹಾರ್ಡ್ ಗ್ರಾನೈಟಲ್ಲಿ ಕಟ್ತಿರ್ತಾರೆ. ಅಂದರೆ ಬೃಹದೇಶ್ವರ, ತಂಜಾವೂರು ಅದೆಲ್ಲ ಹಾರ್ಡ್ ಗ್ರಾನೈಟು. ನಮ್ಮಲ್ಲಿ ಇರೋ ಅಷ್ಟು ಶಿಲ್ಪದ ಸೌಂದರ್ಯ ನೀವು ತಮಿಳ್ನಾಡಲ್ಲಿ ನೋಡೋಕ್ಕಾಗಲ್ಲ. ಅಲ್ಲಿ ಬೃಹತ್ ಅಂತ ನಾವು ನೋಡ್ಬೋದು, ಗಾತ್ರದಲ್ಲಿ ದೊಡ್ಡದಿರ್ಬೋದು, ಮೆಗಾ ಸ್ಟ್ರಕ್ಚರ್ಸ್ ಇರ್ಬೋದು, ಬೃಹತ್ ದೇವಾಲಯಗಳು ಅಷ್ಟೇ. ನಮ್ಮಲ್ಲಿರೋ ಆ ಸೂಕ್ಷ್ಮತೆ ಇದೆಯಲ್ಲ ಅದನ್ನು ನೀವು ಅಲ್ಲಿ ನೋಡೋಕ್ಕಾಗಲ್ಲ. ಕಾರಣ ಏನು ಅಂದರೆ ತಮಿಳವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವ್ರು ಬಳಸೋದೇನೆ ಇದು ಏನಂತಾರೆ ಗ್ರಾನೈಟ್ನೇ. ಹಂಗಾಗಿ ಅಷ್ಟು ನಮ್ಮ ಹೊಯ್ಸಳರ ಗುಡಿಗಳಿಗೆ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ತಮಿಳ್ನಾಡಿನ ಗುಡಿಗಳಿಗೆ. ನಮ್ಮಲ್ಲಿ ಕಾಲಕ್ಕೆ ಯಾವುದ್ಯಾವುದು ಸಿಗುತ್ತೆ ಅದರಲ್ಲಿ ಆಟ ಆಡಬೇಕಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ, ಅವೆಲ್ಲ ಮಾಡಿಕೊಂಡು ಒಂಥರ ಕಲೆಗೆ ಆ ಮಟ್ಟಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬಟ್ ಅವತ್ತಿದ್ದಂಥ ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಆದಂಥ ಒಂದು ಬದಲಾವಣೆ, ಇಸ್ಲಾಮಿಕ್ ಇನ್ವೇಷನಲ್ಲಿ ಏನು ಗುಡಿಗಳ ಮೇಲೆ ಒಂದು ಇದಾಯ್ತಲ್ಲ, ದಾಳಿಗಳಾಯ್ತಲ್ಲ, ಅವತ್ತಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಹಾರ್ಡ್ ಗ್ರಾನೈಟಿಗೆ ಶಿಫ್ಟ್ ಆಗ್ತಾರೆ. ಈಗ ಹಂಪಿ ಸುತ್ತಮುತ್ತ ಇರ್ಬೋದು, ಅಥವಾ ನೀವು ಯಾವುದೇ ಒಂದು ಈಗ ವಿಜಯನಗರ ಅಥವಾ ವಿಜಯನಗರ ಅಲ್ಲ, ಕರ್ನಾಟಕ ಸಾಮ್ರಾಜ್ಯ ವೀಕ್ಷಕರೇ, ಮತ್ತೆ ಹೇಳ್ತಿದ್ದೀನಿ, ನಾವು ಅದನ್ನು ವಿಜಯನಗರ ಸಾಮ್ರಾಜ್ಯ ಅನ್ನೋದನ್ನು ರೂಢಿ ಮಾಡೋದು ಬೇಡ. ಆ ವಿಜಯನಗರ ಸಾಮ್ರಾಜ್ಯ ಅಂತ ಯಾವುದೇ ಸಾಮ್ರಾಜ್ಯ ಇಲ್ಲ, ಆ ಸಾಮ್ರಾಜ್ಯದ ಹೆಸರು ಕರ್ನಾಟಕ ಸಾಮ್ರಾಜ್ಯ, ಕರ್ನಾಟಕ ಅದು. ಸೊ ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಮುನ್ನೆಲೆಗೆ ತೊಗೊಂಬರೋಣ. ಸೊ ಬ್ಯಾಕ್ ಟು ಇದೇ ವಿಷಯಕ್ಕೆ ಅಂತಂದರೆ, ಇವರು ಈ ಹಂಪಿ ಸುತ್ತಮುತ್ತ ಪರಿಸರದ ಜೊತೆಗೆ ನೀವು ತಮಿಳ್ನಾಡಿನ ಸಾಕಷ್ಟು ಗುಡಿಗಳಿಗೆ ಹೋಗ್ತಿರಲ್ಲ, ಅದು ತಮಿಳವ್ರು ಕಟ್ಟಿರೋ ಗುಡಿಗಳಲ್ಲ. ಎಷ್ಟೋ ಗುಡಿಗಳು ನೀವು ಗರ್ಭಗುಡಿ ಜಾಗ ಅಥವಾ ಕೆಲವು ಮಂಟಪಗಳು ಅವರು ಕಟ್ಟಿರ್ಬೋದು. ಯಾವುದಾದ್ರು ಒಂದು ಅಂದರೆ ತುಂಬ ಎತ್ತರದ ಗೋಪುರಗಳನ್ನ ನೀವು ನೋಡ್ತಿರಲ್ಲ. ಇವಾಗ ನಮಗೆ ಬೇಲೂರಿಗೆ ಹೋದರೆ ಬೇಲೂರಿಗೆ ಎಂಟ್ರೆನಲ್ಲೇ ನಿಮ್ಗೆ ಗೋಪುರ ಕಾಣಿಸುತ್ತೆ, ಕರೆಕ್ಟ್ ಅಲ್ಲ? ನಂಜನಗೂಡಿಗೆ ಹೋದರೆ ನಿಮಗೆ ಎತ್ತರ ಗೋಪುರ ಕಾಣಿಸುತ್ತೆ. ಅದೇ ಥರ ನಮ್ಮ ಮೇಲ್ಕೋಟೆಗೆ ಹೋದರೆ ಎತ್ತರ ಗೋಪುರ ಕಾಣುತ್ತಲ್ಲ. ಈ ಗೋಪುರ ಕಟ್ಟುವಂಥ ಪ್ರಕ್ರಿಯೆ ಶುರು ಮಾಡಿದೆ ಕರ್ನಾಟಕದಿಂದ, ಕನ್ನಡಿಗರು ಮಾಡಿದ್ದದು. ಇವತ್ತಿಗೆ ತಮಿಳ್ನಾಡಿನ ಮಧುರೈ ಇರ್ಬೋದು, ಯಾವುದೇ ಗುಡಿನಲ್ಲಿ ನೀವು ತುಂಬ ಎತ್ತರದ ಒಂದು ಗೋಪುರಗಳನ್ನ ನೋಡ್ತಿದ್ರೆ ಅದೆಲ್ಲ ನಮ್ಮ ಕೃಷ್ಣದೇವರಾಯ ಕಾಲದಲ್ಲೋ ಅಥವಾ ನಮ್ಮ ಅಚ್ಯುತ ದೇವರಾಯ ಕಾಲದಲ್ಲೋ ಕಟ್ಟಿರ್ತಾರೆ. ಸೊ ಇದನ್ನೆಲ್ಲ ಕಟ್ಟಿರೋದು ನಾವು. ಹಾಗಾಗಿ ನಮ್ಮ ವೀಕ್ಷಕರಿಗೂ ನಾನು ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೇನಾದ್ರು ತಮಿಳ್ನಾಡಿನಂಥ ಗುಡಿಗಳಿಗೆ ಹೋದರೆ ನೀವು ಫಸ್ಟು ಅಟ್ಲೀಸ್ಟ್ ಬೇಸಿಕ್ ನೀವು ವರ್ಕೌಟ್ ಮಾಡಿ. ನಿಮ್ಗೆ ಇವತ್ತು ಎ ಸಿಗುತ್ತೆ, ಕರೆಕ್ಟಲ್ಲ? ಏನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಹೋದಾಗ ಅದು ತಮಿಳವ್ರು ಕಟ್ಟಿದ್ದು ಅಂತ ಅವ್ರು ಕ್ರೆಡಿಟ್ ಕೊಡಬೇಡಿ, ಅದು ಕನ್ನಡದವ್ರು ಕಟ್ಟಿರೋದು ನಾವು. ಯಾಕೆಂದರೆ ತಮಿಳ್ನಾಡು ವಾಸ್ ಪಾರ್ಟ್ ಆಫ್ ಕರ್ನಾಟಕ ಸಾಮ್ರಾಜ್ಯ. ಇಡೀ ದಕ್ಷಿಣ ಭಾರತವನ್ನು ಅವತ್ತಿಗೆ ಕರ್ನಾಟಕ ಸಾಮ್ರಾಜ್ಯ ಅಂತ ಕರೀತಿದ್ರು. ಆ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿ ನಮ್ಮ ವಿಜಯನಗರ, ಇವತ್ತಿನ ಹಂಪೆ.
ಇಡೀ ದಕ್ಷಿಣ ಭಾರತದಲ್ಲಿ ಇವರ ಆಕ್ಟಿವಿಟೀಸ್ಗಳನ್ನ ನೋಡ್ಬೋದು. ಇದು ಒಟ್ಟಾರೆ ವಾಸ್ತು ಯಾವ ರೀತಿ ಬೆಳೆದು ಬಂತು ಅಂದರೆ ಮಾಧ್ಯಮಗಳು ಯಾವ ರೀತಿ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಹೊಯ್ಸಳರು ಈ ಕರ್ನಾಟಕ ಸಾಮ್ರಾಜ್ಯಕ್ಕಿಂತಲೂ ಮುಂಚಿದ್ದವರು. ಸೊ ಅದಕ್ಕೆ ಅವ್ರಿಗೆ ಬಳಪದ ಕಲ್ಲು ಸಿಕ್ತು, ತುಂಬ ಸುಂದರವಾಗಿ ಸಣ್ಣ ಸಣ್ಣ ಡೀಟೇಲಲ್ಲಿ ಕಟ್ಟಕ್ಕೆ ಸಾಧ್ಯ ಆಯಿತು. ಹೌದು. ಯಾಕಂದರೆ ಬೇಲೂರು ಚೆನ್ನಕೇಶವ ಅಥವಾ ಸೋಮನಾಥ್ ಇವೆಲ್ಲ ಸೋಮನಾಥ ದೇವಾಲಯ ಅವೆಲ್ಲ. ಹೌದು, ಸೂಪರ್. ಅದರ ನಂತರ ಬಂದಂಥ ಕರ್ನಾಟಕ ಸಾಮ್ರಾಜ್ಯ ಅಂದರೆ ಹಂಪಿ ಅಥವಾ ವಿಜಯನಗರವನ್ನು ಕೇಂದ್ರವಾಗಿ ಆಳಿದವರು ಗಟ್ಟಿ ಗ್ರನೈಟ್ನೇ ಬಳಸಿದ್ರು. ಹೌದು, ಗಟ್ಟಿ ಗ್ರಾನೈಟ್. ಅವರಂತೂ ಸಾವಿರಾರು ದೇವಾಲಯಗಳು ಕಟ್ಟ. ಹೌದು. ಈ ಒಂದು ಸಭಾ ಮಂಟಪದ ಮೇಲ್ಗಡೆ ಭಾಗ ನೀವು ನೋಡಿದ್ರೆ ಅಂದರೆ ಮೇಲ್ಛಾವಣಿಯನ್ನು ನೀವು ನೋಡಿದ್ರೆ ಇಲ್ಲಿ ನೋಡಿ ನಂದಿ ಮೇಲೆ ಈಶ್ವರ ಕೂತಿರೋದು ನಿಮ್ಗೆ ಕಾಣಿಸ್ತಾ ಇದೆ. ಹೌದು ಹೌದು, ಬಹಳ ಸ್ಪಷ್ಟವಾಗಿದೆ. ಸೊ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದಕ್ಕೆ ಸಾಕ್ಷಿನಲ್ಲಿ ಇದು ಒಂದು. ಮೇಲ್ಗಡೆ ಈಶ್ವರ ಇದೆ. ಹಾಗೆ ನೀವು ಮುಂದಕ್ಕೆ ಬಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ಬ್ರಹ್ಮ ಕಮಲದ ಮೇಲೆ ಕೂತಿರೋಂಥ ಬ್ರಹ್ಮ. ಓಕೆ. ಹಾಗೆ ಮತ್ತೆ ಮುಂದಕ್ಕೆ ಬಂದರೆ ಇಲ್ಲಿ ನಿಮಗೆ ವಿಷ್ಣುವಿನ ಉಬ್ಬು ಶಿಲ್ಪ ಕಂಡು ಬರುತ್ತೆ. ವಿಷ್ಣುವಿನ ಉಬ್ಬು ಶಿಲ್ಪ ಅಂತ ಇದನ್ನ ನೀವು ಶಂಖಚಕ್ರವನ್ನು ನೋಡಿದ್ರೆ ನಿಮ್ಗೊಂದು ಅಂದಾಜ್ ಮೇಲೆ ಗೊತ್ತಾಗುತ್ತೆ. ಸೊ ಶಿವ ಮತ್ತು ವಿಷ್ಣು ಒಟ್ಟಿಗೆ ಇಟ್ಬಿಟ್ಟು ರಾಜ ಎಲ್ಲರೂ ಆರಾಮಾಗಿರಪ್ಪ ಅಂತ ಹೇಳಿ ಎಲ್ಲರೂ ಆರಾಮಾಗಿ ವಿಷ್ಣು ಮಹೇಶ್ವರ 3 ಜನಕ್ಕೂ ಇದು ಮಾಡಿ ಪ್ರಾಧಾನ್ಯತೆ ಕೊಟ್ಟಿದ್ದೀನಿ. ಭಾರತದ ಮೊಟ್ಟ ಮೊದಲ ತ್ರಿಕೂಟ ದೇವಾಲಯ ಅಂದರೆ 3 ಗರ್ಭಗುಡಿಗಳು 3 ಗೋಪುರಗಳು ಇರುವಂತಹ ದೇವಾಲಯ ಇರುವಂಥದ್ದು ಕರ್ನಾಟಕದಲ್ಲಿ. ಕಟ್ಟಿದ್ದು ಕನ್ನಡಿಗರು. ಸಾವಿರಾರು ವರ್ಷಗಳ ಹಿಂದೆ. ಹೆಮ್ಮೆ ಪಡೋಕ್ಕೆ ಇದಕ್ಕಿಂತ ಸಂತೋಷ ಏನು ಬೇಕು ಹೇಳಿ. ನೀವು ಕನ್ನಡಿಗರ ಸಾಧನೆನ ಯಾವ ಥರ ಅನ್ಕೋಬೇಕು ಅಂದರೆ ಒಂದು ತಕ್ಕಡಿನ ನೀವು ಕಲ್ಪನೆ ಮಾಡ್ಕೋಬೇಕು. ಒಂದು ತಕ್ಕಡಿನಲ್ಲಿ ಒಂದು ಕಡೆಗೆ ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಇಟ್ಬಿಡ್ಬೇಕು ಹಿಂಗೆ. ಇನ್ನೊಂದು ತಕ್ಕಡಿನಲ್ಲಿ ನೀವು ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಮರಾಠಿ ಎಲ್ಲರನ್ನೂ ಬಿಟ್ಟರೆ ಇದು ಹಿಂಗೆ ಸಮಾನವಾಗಿರುತ್ತೆ. ಏಕೆಂದರೆ ನಮ್ಮ ಇತಿಹಾಸ ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ. ಅಲ್ಲಲ್ಲ, ಆದರೆ ಇದು ಭಾವಾವೇಶಕ್ಕೆ ಒಳಗಾಗಿ ಹೇಳೋದು. ಭಾವಾವೇಶಕ್ಕಲ್ಲ. ನೀವು ಯಾವ ರೀತಿ ಇದು ಮಾಡ್ಬೋದು ಅಂದರೆ ಎಷ್ಟು ವರ್ಷಗಳ ಆಡಳಿತ ಯಾರ್ಯಾರು ಮಾಡಿದ್ದಾರೆ, ಯಾವ ಭಾಷೆಗಳು ಮಾಡಿದ್ದಾರೆ ಅನ್ನೋದು ಒಂದು. ವಾಸ್ತುಶಿಲ್ಪಕ್ಕೆ ನಾವು ಕೊಟ್ಟಿರೋ ಕೊಡುಗೆ ವರ್ಸಸ್ ಅಂದರೆ ಬೇರೆ ಭಾಷೆಯವ್ರನ್ನ ಹೋಲಿಸ್ಬಿಟ್ಟು ಅವ್ರೇನು ಕೊಡುಗೆ ಕೊಟ್ಟಿದ್ದಾರೆ ವಾಸ್ತುಶಿಲ್ಪಕ್ಕೆ. ಅದೇ ಥರ ಲಿಟ್ರೇಚರ್, ಈಗ ಸಾಹಿತ್ಯ, ಕರ್ನಾಟಕದಲ್ಲಿ ಈಗ ನಮ್ಮದು ಕನ್ನಡ ಸಾಹಿತ್ಯ ಬಿಟ್ಟರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ ಇರ್ಬೋದು. ಆಮೇಲೆ ಬೇರೆ ಬೇರೆ ಪ್ರಕಾರದ ಸಾಹಿತ್ಯ, ಈಗ ನಮ್ಮ ವಚನ ಸಾಹಿತ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಆಮೇಲೆ ದಾಸ ಸಾಹಿತ್ಯದ ಬಗ್ಗೆ ಮಾತಾಡ್ತೀವಿ. ಕರೆಕ್ಟಾ? ಈ ಥರ ಎಲ್ಲ ವಿಷಯಗಳನ್ನು ನೀವು ಒಂದು ಕಡೆ ಹಾಕಿ ಕನ್ನಡದ್ದು, ನೀವು ಬೇರೆ ಭಾಷೆಯವ್ರದ್ದೆಲ್ಲ ತೊಗೊಂಬನ್ನಿ, ಇವೆರಡು ಈಕ್ವಲ್ ಆಗುತ್ತೆ. ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ. ಅಷ್ಟೇ ಅಲ್ಲದೆ ಇವತ್ತಿಗೆ ನಾವು ಭಾರತದಲ್ಲಿ ನೋಡ್ತಿದ್ದೀವಲ್ಲ ಭಾಷೆಗಳು. ನಾನು ಸ್ವತಃ ನೇಪಾಳಕ್ಕೆ ಟ್ರಿಪ್ ಮಾಡಿದಂಥ ಸಂದರ್ಭದಲ್ಲಿ ವೀಕ್ಷಕರೇ, ನೇಪಾಳದ ಸೀರೀಸು ಕೂಡ ನಿಮ್ಮ ವಿಡಿಯೋ ಶುರು ಆಗೋಷ್ಟಕ್ಕೆ ನಾವು ಅಲ್ಲಿ ಶುರು ಮಾಡಿರ್ತೀವಿ. ಅದನ್ನು ದಯವಿಟ್ಟು ನೋಡಿ. ಯಾಕೆಂದರೆ ಸುಮಾರು ತಿಂಗಳುಗಳ ಅದನ್ನು ಅಧ್ಯಯನ ಮಾಡಿ ನಾನು ಹೋಗಿ ಮಾಡಿದಂಥ ವಿಡಿಯೋ ಅಷ್ಟು ವ್ಯೂಗಳಾಗಲಿಲ್ಲ. ಯಾಕೆಂದರೆ ಅಷ್ಟು ದೂರ ಹೋಗಿ ನಾನು ಮಾಡಿದಂಥ ವಿಡಿಯೋ ತುಂಬ ರಿಸರ್ಚ್ ಬೇಸ್ಡು. ಏನಂದರೆ ನಮ್ಮ ಚಿದಾನಂದ ಮೂರ್ತಿಯವರು ಬೃಹತ್ ಭಾಷಿಕ ಕರ್ನಾಟಕ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಸಾಕಷ್ಟು ಮಾಹಿತಿ ಇದೆ. ಅದನ್ನೆಲ್ಲ ತೊಗೊಂಡು CPN ಸಿನ್ಹಾ ಅವರು ಬರೆದಂತಹ, ಆ ಕಡೆ ಇತಿಹಾಸಕಾರರು ಬರೆದಂತಹ ಒಂದು ಪುಸ್ತಕ ಇದೆ. ಅದು ಯಾವುದು ಅಂದರೆ ಮಿಥಿಲಾಸ್ ಆಫ್ ಕರ್ನಾಟಕ ಅಂತ ಒಂದು ಬುಕ್ ಬರುತ್ತೆ. ಮಿಥಿಲಾ ಅಂದರೆ ಸಿತೆ ಹುಟ್ಟಿದ ಜಾಗ ಗೊತ್ತಲ್ಲ, ಆ ಒಂದು ಜಾಗ, ಪ್ರಾಂತ್ಯ. ಆ ಜಾಗದ ಬಗ್ಗೆನೇ ಪುಸ್ತಕ ಬರೀಬೇಕಂದಾಗ ಅವರು ಎಲ್ಲ ರೆಫರೆನ್ಸ್ ಕೊಟ್ಟಿದ್ದಾರೆ. ಕನ್ನಡದ್ದು ಏನೇನು ಅಂತ ರೆಫರೆನ್ಸಸ್ಗಳು ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ನೀವು ಇವತ್ತಿಗೆ ಅಲ್ಲಿ ಮೈಥಿಲಿ ಭಾಷೆ ಇದೆ. ಇಲ್ಲಿ ಮಿಥಿಲೆ ಇರೋದಿಲ್ಲ. ಮಿಥಿಲೆ ಇರೋದು ನಿಮ್ಮ ಬಿಹಾರ್ನಲ್ಲಿ ಇವತ್ತಿಗೆ. ಬಿಹಾರು ಮತ್ತು ಅಲ್ಲಿ ಜನಕ್ಪುರಿ ಅಂತಲೂ ಬರುತ್ತೆ. ಜನಕ್ಪುರಿ ನಿಮಗೆ ನೇಪಾಳಕ್ಕೆ ಸೇರುತ್ತೆ. ಮಿಥಿಲೆ ಬಂದು ಅದು ಓವರ್ ಆಲ್ ರೀಜನ್ನು ಬಿಹಾರ ಮತ್ತು ನೇಪಾಳ ಕೂಡುವಂಥ ಜಾಗ. ಆ ಜಾಗದಲ್ಲಿ ಆಡಳಿತ ಮಾಡಿದಂತಹ ನಮ್ಮ ಮಿಥಿಲೆಯ ಕರ್ನಾಟಕರು ಮೊಟ್ಟ ಮೊದಲ ಬಾರಿಗೆ ಮೈಥಿಲಿನಲ್ಲಿ ಇದನ್ನು ಬರೆಸ್ತಾರಂತೆ, ಏನಂತ ಕೃತಿಗಳನ್ನ. ಸೊ ಅದರ ಅರ್ಥ ಏನು ಅಂದರೆ ಇದಿಷ್ಟೇ ಅಲ್ಲ. ನೀವು ಭಾರತದ ಭಾಷೆಗಳನ್ನ ನಾವು ನೋಡಿದ್ರೆ, ನೀವು ಒಡಿಯಾ ಭಾಷೆ ಇರ್ಬೋದು, ಗುಜರಾತಿ ಭಾಷೆ ಇರ್ಬೋದು, ಅಥವಾ ಪಂಜಾಬಿ ಭಾಷೆ ಇರ್ಬೋದು, ಬೆಂಗಾಲಿ ಭಾಷೆ ಇರ್ಬೋದು, ಅದನ್ನೆಲ್ಲ ಭಾಷಾ ವಿಜ್ಞಾನದಲ್ಲಿರೋದು ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ಸು. ಈ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಬಂದಿದ್ದು ಯಾವುದಕ್ಕೂ 1000 ವರ್ಷಗಳಿಂದ ಹಳೆತನ ಇಲ್ಲ. ಈಗ ನೀವು ಒಡಿಯಾ ಲೆಕ್ಕಾದ್ರೆ ಒಂದು 900 ವರ್ಷ, ನಿಮಗೆ ಬೆಂಗಾಳಿ ತೊಗೊಂಡ್ರೆ ಒಂದು 800 ವರ್ಷ, ಆಮೇಲೆ ಗುಜರಾತಿ ತೊಗೊಂಡ್ರೆ ಒಂದು 800 ವರ್ಷ. ಈ ಥರ ನಮ್ಮದಾರೆ 2300 ವರ್ಷಗಳ ದಾಖಲಿತ ಇತಿಹಾಸ ಇದೆ. ನೀವು ಆ ಭಾಗದಲ್ಲಿ 800 ವರ್ಷಗಳಿಂದ ಏನಾಗಿದೆ ಅಂತ ನೀವು ನೋಡಬೇಕು. 800 ವರ್ಷಗಳಿಂದ. ಯಾಕೆಂದರೆ ಆ 800 ವರ್ಷದ ಹಿಂದೆ ಅಲ್ಲಿ ಸ್ಥಳೀಯ ಭಾಷೆಗಳು ಸಾಹಿತ್ಯದಲ್ಲಿ ಬರೋಕ್ಕೆ ಸ್ಟಾರ್ಟ್. ಈಗ ನಾನು ಹೇಳ್ದಂಗೆ ಮಿಥಿಲೆ ಕರ್ನಾಟಕರು ಬಂದು ಆ ಭಾಗಕ್ಕೆ ಹೋದಾಗ ಮೈಥಿಲಿ ಇದನ್ನು ಬರೆಸ್ತಾರೆ, ಕರೆಕ್ಟ್ ಅಲ್ಲ, ಕೃತಿಗಳನ್ನ. ಈ ಕಡೆ ಭಾಗದಲ್ಲಿ ನೋಡಿದ್ರೆ ಅಲ್ಲಿ ಅವತ್ತಿಗೆ ಮಿಥಿಲೆಯ ಕರ್ನಾಟಕ ಆಡಳಿತ ಮಾಡ್ತಿದ್ರೆ, ಬೆಂಗಾಲವನ್ನು ಅದೇ ಸರಿ ಸುಮಾರಿಗೆ ನಮ್ಮ ಕರ್ನಾಟಕ ಸೇನರು ಆಡಳಿತ ಮಾಡ್ತಾರೆ. ಬೆಂಗಾಲಿ ಭಾಷೆ ಮುನ್ನೆಲೆಗೆ ಬರೋದು ಆ ಸಂದರ್ಭದಲ್ಲಿ. ಒಡಿಯಾ ಭಾಷೆಗೂ ಕೂಡ 900 ವರ್ಷ. 900 ವರ್ಷದ ಹಿಂದೆ ಏನು ನಡೆದಿತ್ತು ಅಂತ ನೋಡಿದ್ರೆ ನಮ್ಮ ಪೂರ್ವದ ಗಂಗರಲ್ಲಿ ಆಡಳಿತ ಮಾಡಿದ್ದಾರೆ. ಅದೇ ಥರ ಗುಜರಾತಿ ಭಾಷೆ ನೀವೇನಾದ್ರು ನೋಡಿದ್ರೆ, ಗುಜರಾತ್ನಲ್ಲಿ ಸೋಲಂಕಿ ಮನೆತನ ಅಂತ ಕನ್ನಡದ ಮನೆತನ ಇದು ಮಾಡುತ್ತೆ. ಇವ್ರದ್ದು ಹಳೆ ಸಾಹಿತ್ಯಗಳಲ್ಲಿ ಅದೇ ಟೈಮಲ್ಲಿ ಶುರು ಆಗೋದು. ಅದೇ ಥರ ನೀವು ಮರಾಠಿ ಭಾಷೆ ನೋಡಿದ್ರೆ ನಮ್ಮ ಸೆಗುಣರು ಅಂತ ನಾವು ಯಾರು ಕರಿತೀರೋ ಅವ್ರ ಕಾಲದಲ್ಲಿ, ಅಂದರೆ ಕನ್ನಡಿಗರ ಕಾಲದಲ್ಲಿ ಬಂದು ಇದು ಮರಾಠಿ
ಮರಾಠಿ ಭಾಷೆ ಮುನ್ನೆಲೆಗೆ ಬರುತ್ತೆ. ತೆಲುಗುಗೆ ನಾವು ತುಂಬ ವರ್ಷ ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿಯ ತಮ್ಮ ಆಗಿದ್ದಂಥ ಕುಬ್ಜ ವಿಷ್ಣುವರ್ಧನ ವೆಂಗಿ ಮಂಡಲವನ್ನು ಏನು ಆಡಳಿತ ಮಾಡ್ತಾನಲ್ಲ, ಅಲ್ಲಿಂದ ಮುಂದಕ್ಕೆ ನಿಧಾನವಾಗಿ ತೆಲುಗು ಭಾಷೆನೂ ಇದಾಗುತ್ತೆ, ಅಂದರೆ ಎವಾಲ್ವ್ ಆಗಿ ಸ್ಟಾರ್ಟ್ ಆಗುತ್ತೆ, ಸಾಹಿತ್ಯದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಶಾಸನದಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಇವನ್ನೆಲ್ಲ ಸರಿಯಾಗಿ ನಮ್ಮ ಇತಿಹಾಸಕಾರರು ಅಧ್ಯಯನ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಭಾರತದ ಆಧುನಿಕ ಭಾಷೆಗಳ ಪಿತಾಮಹರು ಕನ್ನಡಿಗರಾಗಿದ್ದೀವಿ. ಎಲ್ಲ ಭಾಷೆಗೂ ಕನ್ನಡದವರಿಂದನೇ ಮುನ್ನೆಲೆಗೆ ಬೆಳೆದಿರೋದು. ಆದರೆ ನೋಡಿ, ಈಗ ಒಟ್ಟು ಕನ್ನಡಿಗರು, ಕನ್ನಡ ಸಾಮ್ರಾಜ್ಯಗಳು, ಕನ್ನಡ ಅರಸರು ಆಳಿರೋದು ಇಡೀ ಭಾರತವನ್ನು 1200 ವರ್ಷ. ಹೌದು. 3ನೇ ಶತಮಾನದಿಂದ 16ನೇ ಶತಮಾನ 16 ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಪತನ ಆಗೋದು 16ನೇ ಶತಮಾನದಲ್ಲಿ, ಅಲ್ಲಿವರೆಗೂ ಆಳಿದ್ದಾರೆ. ಸೊ ಇನ್ಯಾರೇ ಬಂದಿರೋ ಅದ್ರ ನಂತರನೇ, ಅದಕ್ಕೆ ಮೊದಲೆಲ್ಲ ಕನ್ನಡಿಗರು ಆಳಿರೋದು. ಇವತ್ತಿನ ಆಧುನಿಕ ಭಾಷೆ ಅಂತಿದೆಯಲ್ಲ, ಈಗ ಹಿಂದೆ ನಾವು ಲೆಕ್ಕ ಹಾಕಿದ್ರೆ ಹರ್ಷವರ್ಧನ ಇದ್ದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಯಾವುದು ಹಿಂದಿ ಇರಲಿಲ್ಲ, ಅವರು ಪ್ರಾಕೃತದ ಒಂದು ಉಪಭಾಷೆ ಮಾತಾಡ್ತಿದ್ರು. ಇವತ್ತಿನ ಯಾವುದೇ ಭಾಷೆಗಳಿರಲ್ಲ, ಆಮೇಲಿಂದ ಎವಾಲ್ವ್ ಆಗಿದೆ. ನಾವು ಆ ಥರ ಅರ್ಥ ಮಾಡ್ಕೋಬೇಕಾಗತ್ತೆ. ಸೂಪರ್, ಗ್ರೇಟ್. ನೋಡಿ, ತ್ರಿಕೂಟ ದೇವಾಲಯ ಭಾರತದ ಮೊದಲ ತ್ರಿಕೂಟ ದೇವಾಲಯ ಕನ್ನಡಿಗರು ಕಟ್ಟಿದ್ದು, ಭಾಳ ಸಂತೋಷ ಆಯಿತು ಬಂದದ್ದು. ಸರ್ ಧನ್ಯವಾದ, ಮತ್ತೊಮ್ಮೆ ಧನ್ಯವಾದಗಳು ಸರ್. ಮುಂದೆ ನಾವು ಪಟ್ಟದಕಲ್ಗೆ ಹೋಗೋಣ. ಬಟ್ ಈ ಒಂದು ಟೂರ್ನಲ್ಲಿ ಸ್ವಲ್ಪ ಆ ಕಡೆ ಓಡಾಡಬೇಕಾಗತ್ತೆ. ಯಾಕೆಂದರೆ ನಾನು ಬೇರೆ ಬೇರೆ ವಿಷಯವನ್ನು ನಾನು ಇಟ್ಕೊಂಡು ನಾನೇ ಸ್ಥಳವನ್ನು ಆಯ್ದು ನಿಮ್ಗೆ ಹೇಳ್ತಿದ್ದೀನಿ. ಮತ್ತೆ ನಾವು ಬಾದಾಮಿಗೆ ಬರಬೇಕಾಗತ್ತೆ. ಕಾರಣ ಏನು ಅಂದರೆ ನೋಡಿ, ಇಲ್ಲಿ ಇದೇನು ಅಂತ ನೀವೇ ಓದಿ. ಇಮ್ಮಡಿ ಪುಲಕೇಶಿ ಶಾಸನದ ಏನಂತ ಬರ್ತಿದೆ? ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಸರ್ ಏನು ಸರ್ ಇದು ಒಳ್ಳೆ ಸೈಯಿಂಗ್ ಬರ್ಸ್ಕೊಂಡು. ಕಪ್ಪೆ ಆರಭಟನ ಶಾಸನ ಸರ್, ಇದು ಕಪ್ಪೆ ಆರಭಟ ಶಾಸನ. ಇದು ಮತ್ಸ್ಯ ಚಕ್ರ, ಅದ್ರ ಕೆಳಗಡೆ ಕಮಲ ಪುಷ್ಪ. ಇದು ಮತ್ಸ್ಯ ಚಕ್ರ 2ನೇ ಗುಹೆಯೊಳಗ ಚತ್ತಿನ ವಿಗ್ರಹ ಅಲ್ಲಿತ್ತು. ಅದು ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು, ಈತನನ್ನು ತೊಡೆಯುವುದರೆ ಹಸುದ ಹುಲಿಗೆ ಆಹುತಿ ಆದಂತೆ, ದಿನಮಾನ ಭಂಗಕ್ಕಿಂತ ಸಾವಿಯ ಲೇಸೆಂದು ಬಾಳಿದ ವೇದಾವಿ ಕಪ್ಪೆ ಆರಭಟ ಶಾಸನ. ಕನ್ನಡದ ಒಬ್ಬ ವೀರನ ಬಗ್ಗೆ ಹಾಕಿರುವಂಥ ಶಾಸನ. ಸಾಕಷ್ಟು ಇತಿಹಾಸಕಾರರು ಇದನ್ನ ಪುಲಕೇಶಿಗೆ ಹೋಲಿಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಟಿ ಶರ್ಟ್ ಏನಿದೆಯಲ್ಲ, ನಾವು ಕರ್ನಾಟಕದ ಕನ್ನಡ ನಾಡು ನುಡಿಯ ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ವಾಸ್ತುಶೈಲಿ ಇರ್ಬೋದು, ಇಂಥವುಗಳ ಬಗ್ಗೆ ನಾವು ಸಾಕಷ್ಟು ಕನ್ನಡದ ತನವನ್ನು ಬಡದೆಬ್ಬಿಸ್ಬೇಕು ಅಂತಂದು ತುಂಬಾ ಟಿ ಶರ್ಟ್ಗಳನ್ನ ಮಾಡಿದ್ದೀನಿ. ಅವೆಲ್ಲ ಬಂದು www.karnatabala.com/store ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ. ಯಾರಿಗಾದ್ರೂ ಅಕಸ್ಮಾತ್ ಬೇಕಾದ್ರೆ ಆ ಟಿ ಶರ್ಟ್ಗಳನ್ನು ಬೈ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಬಲ ಕನ್ನಡ ಟಿ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.